ಸ್ನೇಹಿತರೆ ನಮಸ್ಕಾರ. ನಾವು ಬದುಕಿರುವ ಬದುಕು ಏನು ಹಗ್ಗ ಜಗ್ಗಾಟನೋ ಅಥವಾ ಹಗ್ಗದ ಮೇಲಿನ ನಡೆದಾಟನೋ ಅಥವಾ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಒತ್ತಡಗಳಿಗೆ ಕಾಂಪ್ರಮೈಸ್ ಆಗೋದು ಒಂದು ಗೊತ್ತಾಗಲ್ಲ. ಯಾಕಂತಂದರೆ ಮನುಷ್ಯ ಬದುಕಿರುವುದೇ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ. ಸಮಾಜ ಇದೆ, ಸುತ್ತಲೂ ನಮ್ಮನ್ನು ನೋಡುವ ಅನೇಕ ಸಾವಿರಾರು ಕಣ್ಣುಗಳಿವೆ, ಕಿವಿಗಳಿವೆ. ಆದರೆ ನಾವು ಅವುಗಳಿಗೆ ಬೆಲೆನೇ ಕೊಡೋದಿಲ್ಲ. ಅವ್ರು ಏನು ಅಂದ್ಕೊಂಡರು, ಇವ್ರು ಏನು ಅಂದ್ಕೊಂಡರು ಅಂತ ಅಂಜಿಕೆಯಲ್ಲಿ ಬದುಕಿ 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 ಮನುಷ್ಯ ಒಂದಿನ ಸತ್ತು ಹೋಗ್ತಾನೆ. ಆದರೆ ಈ ಬದುಕಿನ ಒಪ್ಪಂದ ಅಥವಾ ಕಾಂಪ್ರಮೈಸ್ ಅಥವಾ ಒಂದು ಈ ಹೋರಾಟ ಏನಿದೆಯಲ್ಲ, ಸಂಘರ್ಷ ಏನಿದೆಯಲ್ಲ, ಅದು ಸಣ್ಣದಲ್ಲ. ನಾವು ಒಂದು ಹಗ್ಗದ ಮೇಲೆ ನಡೀತಾ ಇದ್ದೀವಿ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಆ ಹಗ್ಗ ಒಂದು 10 ಅಡಿ ಎತ್ತರದಲ್ಲಿ ಕಟ್ಟಲಾಗಿದೆ. ಅದರ ಮೇಲೆ ನಾವು ನಿಧಾನಕ್ಕೆ, ಯಾವ ಆಲೋಚನೆ ಇಲ್ಲದೆ, ಮೆದುಳೊಳಗೆ ಯಾವ ಅಂಜಿಕೆ ಇಲ್ಲದೆ, ಮಾನಸಿಕ ಒತ್ತಡ ಇಲ್ಲದೆ ಅದನ್ನು ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಅದನ್ನು ಪೂರೈಸಬೇಕು. ಅದೇ ಬದುಕು. ಒಂದು ವೇಳೆ ನಾವು ಮನಸ್ಸಿನೊಳಗೆ ಏನಾದರೂ ಅಂದುಕೊಂಡು ಅಥವಾ ಕ್ಷಣಾರ್ಧದಲ್ಲಿ ಮೈ ಮರೆತು ಬಿಟ್ಟರೆ ಬದುಕು ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಕಟ್ಟಿದ ಒಂದು ದೊಡ್ಡ ಸಾಮ್ರಾಜ್ಯವೇ ಸಂಪೂರ್ಣವಾಗಿ ನಿರ್ನಾಮ ಹೋಗುತ್ತೆ, ನಿಷ್ಕ್ರಿಯ ಆಗೋಗುತ್ತೆ. ಸೊ ಅದನ್ನು ಅರ್ಥಕೊಂಡು ಯಾರು ಬದುಕನ್ನು ಭಾಳ ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ, ತಾಳ್ಮೆಯಿಂದ, ಬುದ್ಧನ ತಾಳ್ಮೆಯಿಂದ ಯಾರು ಸಾಗಿಸ್ತಾರೋ, ಯಾರು ನಡೀತಾರೋ, ಯಾರು ಹೋರಾಟ ಮಾಡ್ತಾರೋ, ಯಾರು ಅವೆಲ್ಲವನ್ನು ಮರೆತು ಮುಂದಕ್ಕೆ ಸಾಗುತ್ತಾರೋ ಅವರು ಮಾತ್ರ ಬದುಕಿನ ಈ ನದಿಯನ್ನು ಈಜಿ ದಡವನ್ನು ಸೇರೋಕ್ಕೆ ಸಾಧ್ಯ. ನಮಗೊಮ್ಮೊಮ್ಮೆ ಅನಿಸುತ್ತೆ, ನಮ್ಮ ಬದುಕು ನಮಗೆ ಅರ್ಥ ಆಗಿದೆಯಾ? ಏನು ಈ ಬದುಕು ಅಂದರೆ? ಹಾಗಾದರೆ ಯಾಕೆ ಬದುಕಬೇಕು? ಯಾರಿಗಾಗಿ ಬದುಕಬೇಕು? ಹೇಗೆ ಬದುಕಬೇಕು? ನಮ್ಮ ಸುತ್ತಮುತ್ತಲಿರುವ ಜನರಿಗಾಗಿ ಬದುಕಬೇಕು ಅಥವಾ ನಮ್ಮನ್ನು ಅವಲಂಬಿಸಿರ್ತಕ್ಕಂಥ ಜನರಿಗಾಗಿ ಬದುಕಬೇಕು ಅಥವಾ ನಾವು ಏನಾದರೂ ಮಾಡಬೇಕು ಅಂತೇಳಿ ಬದುಕಬೇಕು? ಒಂದೂ ಅರ್ಥ ಆಗಲ್ಲ. ಆದರೆ ಬದುಕಲ್ಲಿ ಬಂದುಬಿಟ್ಟಿದ್ದೀವಿ, ಹುಟ್ಟಿದ್ದೀವಿ ಭೂಮಿ ಮೇಲೆ ಮನುಷ್ಯರಾಗಿ. ಆ ಬದುಕಲೇಬೇಕು. ಅದು ಹೇಗೆ ಬದುಕಬೇಕು, ಯಾವಾಗ ಬದುಕಬೇಕು, ಹೆಂಗೆ ಬದುಕಬೇಕು ಅಂತದ್ದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದರೆ ಸಮಾಜದಲ್ಲಿ ನಮ್ಮ ಹಿಂದೆ 108 ಜನ ತಮಗೆ ಬೇಕಾದ ಹಾಗೆ ಮಾತಾಡ್ಕೊಳ್ತಿರ್ತಾರೆ. ಯಾರು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ವೋ ಅವರು ಮಾತ್ರ ದೊಡ್ಡ ಮನುಷ್ಯರಾಗೋಕ್ಕೆ ಸಾಧ್ಯ. ಯಾಕಂದರೆ ಆನೆ ಹೋಗ್ತಿರ್ಬೇಕಾದ್ರೆ ನಾಯಿಗಳು ಬೊಗಳ್ತಾನೇ ಇರ್ತವೆ. ಆನೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಗಂಭೀರವಾಗಿ ತನ್ನ ನಡಿಗೆಯನ್ನು ಹಾಕ್ತಾ ಅದು ಪಾಸಾಗಿ ಹೋಗುತ್ತೆ ಅಂತಕ್ಕಂಥದ್ದು. ಈ ಬದುಕು ಕೂಡ ಹಾಗೆ. ಆನೆ ಹಾಗೆ ಗಂಭೀರವಾಗಿ ಸುತ್ತಮುತ್ತಲು ಏನು ಅನ್ಕೋತಾರೆ, ಏನು ಆಡ್ಕೋತಾರೆ, ಏನು ಮಾಡ್ತಾರೆ. ಯಾಕಂದರೆ ನಾನು ಏನು ಅಥವಾ ನೀವೇನು ಅಥವಾ ಇನ್ನೊಬ್ಬರು ಏನು ಅನ್ನೋದು ಅವರವರಿಗೆ ಗೊತ್ತಿರ್ತಕ್ಕಂಥ ವಿಷಯಗಳು. ನನ್ನೊಳಗಡೆ ಯಾವುದೇ ಕ್ಲೇಶ ಇರದಿದ್ದರೆ, ಮನುಷ್ಯನ ತಪ್ಪುಗಳು ಸಹಜ, ಆ ಕ್ಲೇಶ ಇಲ್ಲದೆ ಇದ್ದರೆ ಮನುಷ್ಯ ಈಜಿ ದಡ ಸೇರ್ತಾನೆ, ಅವನು ತನ್ನ ಸಾರ್ಥಕ ಬದುಕನ್ನು ಮಾಡ್ತಾನೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು.